ಪಾಕ್ ವಿರುದ್ಧ ಯುದ್ಧಕ್ಕೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಬಟ್ ಯುದ್ಧ ಮಾಡುತ್ತಾ ಇಲ್ವಾ ಅಂತ ಅದರ ಮಧ್ಯದಲ್ಲಿ ಈಗ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಏನು ಪ್ರಧಾನಿ ಮೋದಿಗೆ ರಷ್ಯಾ ಅಧ್ಯಕ್ಷ ಪುಟಿನ್ ದೂರವಾಣಿ ಕರೆಯನ್ನ ಮಾಡಿ ಮಾತನಾಡಿದ್ದಾರಂತೆ. ಪ್ರಧಾನಿ ಮೋದಿ ಜೊತೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಮಾತುಕತೆಯನ್ನ ಮಾಡಿದ್ದಾರೆ. ಭಯೋತ್ಪಾದನೆ ನಿಗ್ರಹಕ್ಕೆ ಸಹಕರಿಸುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಈಗ ಆವರಿಸಿಕೊಂಡಿದೆ. ಭಯೋತ್ಪಾದನೆಯ ನಿರ್ಮೂಲನೆಯನ್ನ ಮಾಡೋದಕ್ಕೋಸ್ಕರ ಭಾರತದ ಜೊತೆಗೆ ಸಹಕಾರವನ್ನು ನೀಡೋದಾಗಿ ಈಗ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳಿದ್ದಾರೆ. ದೂರವಾಣಿ ಮೂಲಕವಾಗಿ ಮಾತನಾಡಿ ಅಂತ ಹೇಳ್ತಾ ಇದ್ದಾರೆ. ಭಯೋತ್ಪಾದನೆಯ ನಿಗ್ರಹಕ್ಕೆ ಸಹಕರಿಸ್ತೀವಿ ಅನ್ನುವಂಥದ್ದರ ಬಗ್ಗೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಜೊತೆಯಾಗಿ ನಿಂತ್ಕೊಳ್ತಾ ಇದ್ದಾರೆ. ಆದರೆ ಈಗ ಪಾಕಿಸ್ತಾನ ಜೊತೆಗೆ ಯಾರು ನಿಂತ್ಕೊಳ್ತಾರೆ ಯುದ್ಧ ನಡೆಯೋದೇ ಆದರೆ ಭಯೋತ್ಪಾದನೆಯ ನಿಗ್ರಹಕ್ಕೆ ಸಹಕರಿಸುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಈಗ ದೂರವಾಣಿ ಮೂಲಕ ಮಾತನಾಡಿ ಕೊಡದೇ ಇದ್ದರೆ ಅದು ಚರ್ಚೆ ಆಗಿರೋದು. ಯಾಕೆ ಅಂತಂದರೆ ಅಲ್ಲಿ ದಾಳಿ ನಡೆಸ್ತಾ ಇರೋದು ರಷ್ಯಾ ಟೆರರಿಸ್ಟ್ಗಳ ಮೇಲೆ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ಸಂಘರ್ಷ. ಈಗ ಅವ್ರೇನಾದರೂ ಹಂಗಾಗದೇ ಇದ್ದರೆ ಸರಿ ಇರೋದಿಲ್ಲ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಈಗ ಅನೇಕರು ಹೇಳ್ತಾ ಇರುವಂಥದ್ದು ಯುದ್ಧ ನಡೆಯುತ್ತಾ ನಡೆಯಲ್ವಾ ಅನ್ನುವಂಥ ಚರ್ಚೆಗಳು ತುಂಬ ದೊಡ್ಡ ಮಟ್ಟದಲ್ಲಿದೆ. ಕಾರಣ ಭಾರತ ಆರ್ಥಿಕವಾಗಿ ಬೆಳೀತಾ ಇರುವಂಥ ದೇಶವಾಗಿರೋದ್ರಿಂದ ಯುದ್ಧ ಶುರು ಆಗಿಬಿಟ್ರೆ ಮತ್ತೆ ಆರ್ಥಿಕವಾಗಿ ಕುಸಿತವನ್ನು ಕಾಣ್ತೀವಿ. ನಮ್ಮದೇನು ನಂಬರ್ 5 ನಂಬರ್ 3 ಹೋಗಬೇಕು ಅನ್ನುವಂಥ ಆಸೆ ಏನಿದೆ ನಮಗೆ ಜಗತ್ತಿನಲ್ಲಿ, ಅದು ಕುಸಿತವಾಗಿ ಹೋಗ್ಬಿಡುತ್ತೆ. ಆ ರೀತಿಯಲ್ಲಿ ಪೆಟ್ಟನ್ನು ತಿನ್ನಬೇಕಾಗತ್ತೆ. ಅದರ ಬದಲಾಗಿ ಬೇರೆ ಯಾವ ಮಾರ್ಗ ಇದೆ ಅನ್ನುವಂಥ ಯೋಚನೆಯನ್ನು ಈಗ ದೇಶವು ಕೂಡ ಮಾಡ್ತಾ ಇದೆ. ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಈಗ ಭಾರತ ಆರ್ಥಿಕವಾಗಿ ಸಬಲರಾಗಿ ಬೆಳೆಯೋದು ಕೂಡ ಇಷ್ಟಪಡೋದಿಲ್ಲ. ಹಾಗಾಗಿ ಪ್ರೋತ್ಸಾಹ ಕೊಡ್ತಾರೆ, ಹೋರಾಡಿ ಹೋರಾಡಿ ಅಂತ ಹೇಳಿ. ನಾವು ಯೋಚನೆ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ.